ಭದ್ರಾ ಮೇಲ್ದಂಡೆ ಯೋಜನೆ ಬಯಲು ಸೀಮೆ ಚಿತ್ರದುರ್ಗದ ಮಹತ್ವದ ಯೋಜನೆಯಾಗಿದೆ. ದಶಕಗಳೇ ಕಳೆದರೂ ಕೂಡ ಯಾಕೋ ಈ ಯೋಜನೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಕಾಮಗಾರಿಯ ವಿಳಂಬ ನೀತಿಯನ್ನ ಒಂದು ಕಡೆ ಕೋಟೆ ನಾಡಿನಲ್ಲಿರುವಂತಹ ಜನರು ಗಲ್ಲಿ ಗಲ್ಲಿಯಲ್ಲೂ ಕೂಡ ಹೋರಾಟದ ಕಿಚ್ಚನ್ನ ಹಬ್ಬಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಅದು ಬಿಸಿಲ ನಾಡು. ಇಲ್ಲಿನ ಭೂಮಿ ತಾಯಿ ಮಳೆಯನ್ನೇ ನಂಬಿ ಬದುಕುವವಳು. ಆದ್ರೆ 2 ದಶಕಗಳು ಉರುಳಿದ್ರೂ ಭದ್ರಾ ನದಿಯ ನೀರು ಮಾತ್ರ ಇಲ್ಲಿನ ಮಣ್ಣನ್ನ ತಲುಪಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಇದೀಗ ಬೀದಿಗಿಳಿದಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಹೋರಾಟದ ಗಾಳಿ ಮೊಳಗಿಸಿದ್ದಾರೆ. ಕೋಟೆನಾಡಿನಲ್ಲಿ ಭದ್ರಾ ನೀರಿಗಾಗಿ ರಣಕಹಳೆ. ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶದ ಜ್ವಾಲೆ. ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಫೆಬ್ರವರಿ 4ರಿಂದ ಪ್ರತಿಯೊಂದು ತಾಲೂಕುಗಳನ್ನು ಬಂದ್ ಮಾಡಲಾಯಿತು. ನಿನ್ನೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ ಹಿರಿಯೂರು ನಗರದಿಂದ ಮತ್ತು ಹೊಳಲ್ಕೆರೆ ಪಟ್ಟಣದಿಂದ ರಾಜ್ಯ ರೈತ ಸೇನೆ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಲಾಯಿತು. ಇಂದು ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿ ಬೃಹತ್ ರೈತ ಸಮಾವೇಶ ಮಾಡಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆಯೂ ಸಿಗಲಿಲ್ಲ. ಚಿತ್ರದುರ್ಗಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನವೂ ಸಿಕ್ಕಿಲ್ಲ ಅಂತ ರೈತರು ಕಿಡಿಕಾರಿದರು. ಚುನಾವಣೆ ಬಂದಾಗ ಭರವಸೆ ನೀಡುವ ನಾಯಕರು ಅಧಿಕಾರಕ್ಕೆ ಬಂದ ಮೇಲೆ ಮರೆತು ಹೋಗ್ತಿದ್ದಾರೆ ಎಂದು ರೈತ ಹೋರಾಟಗಾರರು ಆಕ್ರೋಶ ಹೊರಹಾಕಿದರು. ಧರಣಿ ಮಾಡಿ, ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಬಂದ್ ಮಾಡಿ, ಎಲ್ಲಾ ಕಡೆಯಿಂದ ಪಾದಯಾತ್ರೆ ಮೂಲಕ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು ಯಾಕೋಸ್ಕರ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 5,300 ಕೋಟಿ ಹಣವನ್ನು ಕೊಡಬೇಕಾಯಿತು. ಆದರೆ ಇದುವರೆಗೂ ಹಣ ಕೊಡಲಿಲ್ಲ. ಜೊತೆಗೆ ರಾಜ್ಯ ಸರ್ಕಾರ ಈ ಬರುವ ಬಜೆಟ್ ಅಲ್ಲಿ 5,000 ಕೋಟಿ ಹಣವನ್ನು ಇಟ್ಟಬೇಕು. ಹಾಗಾಗಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಈ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸೋಕ್ಕೋಸ್ಕರ ಹಣವನ್ನು ಇಡಬೇಕಂತ ಹೇಳಿ ಒತ್ತಾಯ ಮಾಡಿಕೊಂಡು ಬಹಳಷ್ಟು ಚುನಾವಣೆ ಹೋರಾಟಗಳು ಮಾಡ್ಕೊಂಡಿದ್ದೇವೆ. ಈಗ ಹಣ ಹಿಡಿದು ಹೋದ್ರೆ ನಮ್ಮ ಜಿಲ್ಲೆ ಬಹಳಷ್ಟು ಕಷ್ಟ ಇತ್ತು, ಬಹಳ ಕಷ್ಟ ಬಂದಿತ್ತೆ. ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಟಿ ಸುಧಾಕರ್, ಶಾಸಕ ರಘುಮೂರ್ತಿ, ಜಿಲ್ಲಾಧಿಕಾರಿ ವೆಂಕಟೇಶ್ ಆಗಮಿಸಿದರು. ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿದ ಸಚಿವ ಸುಧಾಕರ್ ಸಂಪೂರ್ಣ ಕಾಮಗಾರಿ ಮುಗಿಬೇಕು ಅಂದ್ರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅಂತ ಕಿಡಿಕಾರಿದರು. ಕೇಂದ್ರ ಸರ್ಕಾರ 22-23ರಲ್ಲಿ ತಮ್ಮ ಬಜೆಟ್ ಅಲ್ಲಿ ಘೋಷಣೆ ಮಾಡಿತ್ತು 5,300 ಕೋಟಿ ರೂಪಾಯಿನ. ಅದನ್ನ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಬರೆದುವಂತಹ ಬಜೆಟ್ ಅಲ್ಲಿ ಹೆಚ್ಚಿನ ಹಣವನ್ನು ಮೀಸಲಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದರೆ ಇದನ್ನು ನಾವು ಹೆಚ್ಚಿನ ಹಣವನ್ನು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ನಾನು ಮನವಿ ಮಾಡ್ತೇನೆ, ಕೇಂದ್ರ ಸರ್ಕಾರವನ್ನ ತಕ್ಷಣ 5,300 ಕೋಟಿಯನ್ನ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದರೆ ಈ ಒಂದು ಯೋಜನೆ ಪೂರ್ಣ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೋಟೆನಾಡಿನ ಜನರಿಗೆ ಬೇಕಿರೋದು ಭರವಸೆಗಳಲ್ಲ, ಭದ್ರಾ ನದಿ ನೀರು. ಕಲ್ಲಿನ ನಾಡಲ್ಲಿ ಇನ್ನು ಮುಂದೆ ಕಣ್ಣೀರು ಬರಬಾರದು. ಬದಲಾಗಿ ಕಾಲುವೆಯಲ್ಲಿ ಭದ್ರಾ ನೀರು ಹರಿಯಬೇಕು. ಅಲ್ಲಿಯವರೆಗೆ ರೈತರ ಪಾದಯಾತ್ರೆ ನಿಲ್ಲೋದಿಲ್ಲ. ವೀರೇಶ್ ವಿ ಚಳ್ಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಭದ್ರಾ ಮೇಲ್ದಂಡೆ ಯೋಜನೆ ಬಯಲು ಸೀಮೆ ಚಿತ್ರದುರ್ಗದ ಮಹತ್ವದ ಯೋಜನೆಯಾಗಿದೆ. ದಶಕಗಳೇ ಕಳೆದರೂ ಕೂಡ ಯಾಕೋ ಈ ಯೋಜನೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಕಾಮಗಾರಿಯ ವಿಳಂಬ ನೀತಿಯನ್ನ ಒಂದು ಕಡೆ ಕೋಟೆ ನಾಡಿನಲ್ಲಿರುವಂತಹ ಜನರು ಗಲ್ಲಿ ಗಲ್ಲಿಯಲ್ಲೂ ಕೂಡ ಹೋರಾಟದ ಕಿಚ್ಚನ್ನ ಹಬ್ಬಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಅದು ಬಿಸಿಲ ನಾಡು. ಇಲ್ಲಿನ ಭೂಮಿ ತಾಯಿ ಮಳೆಯನ್ನೇ ನಂಬಿ ಬದುಕುವವಳು. ಆದ್ರೆ 2 ದಶಕಗಳು ಉರುಳಿದ್ರೂ ಭದ್ರಾ ನದಿಯ ನೀರು ಮಾತ್ರ ಇಲ್ಲಿನ ಮಣ್ಣನ್ನ ತಲುಪಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಇದೀಗ ಬೀದಿಗಿಳಿದಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಹೋರಾಟದ ಗಾಳಿ ಮೊಳಗಿಸಿದ್ದಾರೆ. ಕೋಟೆನಾಡಿನಲ್ಲಿ ಭದ್ರಾ ನೀರಿಗಾಗಿ ರಣಕಹಳೆ. ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶದ ಜ್ವಾಲೆ. ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಫೆಬ್ರವರಿ 4ರಿಂದ ಪ್ರತಿಯೊಂದು ತಾಲೂಕುಗಳನ್ನು ಬಂದ್ ಮಾಡಲಾಯಿತು. ನಿನ್ನೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ ಹಿರಿಯೂರು ನಗರದಿಂದ ಮತ್ತು ಹೊಳಲ್ಕೆರೆ ಪಟ್ಟಣದಿಂದ ರಾಜ್ಯ ರೈತ ಸೇನೆ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಲಾಯಿತು. ಇಂದು ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿ ಬೃಹತ್ ರೈತ ಸಮಾವೇಶ ಮಾಡಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆಯೂ ಸಿಗಲಿಲ್ಲ. ಚಿತ್ರದುರ್ಗಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನವೂ ಸಿಕ್ಕಿಲ್ಲ ಅಂತ ರೈತರು ಕಿಡಿಕಾರಿದರು. ಚುನಾವಣೆ ಬಂದಾಗ ಭರವಸೆ ನೀಡುವ ನಾಯಕರು ಅಧಿಕಾರಕ್ಕೆ ಬಂದ ಮೇಲೆ ಮರೆತು ಹೋಗ್ತಿದ್ದಾರೆ ಎಂದು ರೈತ ಹೋರಾಟಗಾರರು ಆಕ್ರೋಶ ಹೊರಹಾಕಿದರು. ಧರಣಿ ಮಾಡಿ, ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಬಂದ್ ಮಾಡಿ, ಎಲ್ಲಾ ಕಡೆಯಿಂದ ಪಾದಯಾತ್ರೆ ಮೂಲಕ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು
ಯಾಕೋಸ್ಕರ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 5,300 ಕೋಟಿ ಹಣವನ್ನು ಕೊಡಬೇಕಾಗಿತ್ತು. ಆದರೆ ಇದುವರೆಗೂ ಹಣ ಕೊಡಲಿಲ್ಲ. ಜೊತೆಗೆ ರಾಜ್ಯ ಸರ್ಕಾರ ಈ ಬರುವ ಬಜೆಟ್ ಅಲ್ಲಿ 5,000 ಕೋಟಿ ಹಣವನ್ನು ಇಟ್ಟಬೇಕು. ಹಾಗಾಗಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಈ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸೋಕ್ಕೋಸ್ಕರ ಹಣವನ್ನು ಇಡಬೇಕಂತ ಹೇಳಿ ಒತ್ತಾಯ ಮಾಡಿಕೊಂಡು ಬಹಳಷ್ಟು ಚುನಾವಣೆ ಹೋರಾಟಗಳು ಮಾಡ್ಕೊಂಡಿದ್ದೇವೆ. ಈಗ ಹಣ ಹಿಡಿದ ಹೋದ್ರೆ ನಮ್ಮ ಜಿಲ್ಲೆ ಬಹಳಷ್ಟು ಪರಿಸ್ಥಿತಿ ಕಷ್ಟ ಐತೆ, ಬಹಳ ಕಷ್ಟ ಬಂದೈತೆ. ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಡಿ ಸುಧಾಕರ್, ಶಾಸಕ ರಘುಮೂರ್ತಿ, ಜಿಲ್ಲಾಧಿಕಾರಿ ವೆಂಕಟೇಶ್ ಆಗಮಿಸಿದರು. ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿದ ಸಚಿವ ಸುಧಾಕರ್ ಸಂಪೂರ್ಣ ಕಾಮಗಾರಿ ಮುಗಿಬೇಕು ಅಂದ್ರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅಂತ ಕಿಡಿಕಾರಿದರು. ಕೇಂದ್ರ ಸರ್ಕಾರ 22-23ರಲ್ಲಿ ತಮ್ಮ ಬಜೆಟ್ ಅಲ್ಲಿ ಘೋಷಣೆ ಮಾಡಿತ್ತು 5,300 ಕೋಟಿ ರೂಪಾಯಿನ. ಅದನ್ನ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಬರೆದುವಂತಹ ಬಜೆಟ್ ಅಲ್ಲಿ ಹೆಚ್ಚಿನ ಹಣವನ್ನು ಮೀಸಲಿಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದರೆ ಇದನ್ನು ನಾವು ಹೆಚ್ಚಿನ ಹಣವನ್ನು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ನಾನು ಮನವಿ ಮಾಡ್ತೇನೆ, ಕೇಂದ್ರ ಸರ್ಕಾರವನ್ನ ತಕ್ಷಣ 5,300 ಕೋಟಿಯನ್ನ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರೆ ಈ ಒಂದು ಯೋಜನೆ ಪೂರ್ಣ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ. ಕೋಟೆನಾಡಿನ ಜನರಿಗೆ ಬೇಕಿರೋದು ಭರವಸೆಗಳಲ್ಲ, ಭದ್ರಾ ನದಿ ನೀರು. ಕಲ್ಲಿನ ನಾಡಲ್ಲಿ ಇನ್ನು ಮುಂದೆ ಕಣ್ಣೀರು ಬರಬಾರದು, ಬದಲಾಗಿ ಕಾಲುವೆಯಲ್ಲಿ ಭದ್ರಾ ನೀರು ಹರಿಯಬೇಕು. ಅಲ್ಲಿಯವರೆಗೆ ರೈತರ ಪಾದಯಾತ್ರೆ ನಿಲ್ಲೋದಿಲ್ಲ. ವೀರೇಶ್ ವಿ ಚಳ್ಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಭದ್ರಾ ಮೇಲ್ದಂಡೆ ಯೋಜನೆ ಬಯಲು ಸೀಮೆ ಚಿತ್ರದುರ್ಗದ ಮಹತ್ವದ ಯೋಜನೆಯಾಗಿದೆ. ದಶಕಗಳೇ ಕಳೆದರೂ ಕೂಡ ಯಾಕೋ ಈ ಯೋಜನೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಕಾಮಗಾರಿಯ ವಿಳಂಬ ನೀತಿಯನ್ನ ಒಂದು ಕಡೆ ಕೋಟೆ ನಾಡಿನಲ್ಲಿರುವಂತಹ ಜನರು ಗಲ್ಲಿ ಗಲ್ಲಿಯಲ್ಲೂ ಕೂಡ ಹೋರಾಟದ ಕಿಚ್ಚನ್ನ ಹಬ್ಬಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಅದು ಬಿಸಿಲ ನಾಡು. ಇಲ್ಲಿನ ಭೂಮಿ ತಾಯಿ ಮಳೆಯನ್ನೇ ನಂಬಿ ಬದುಕುವವಳು. ಆದ್ರೆ 2 ದಶಕಗಳು ಉರುಳಿದ್ರೂ ಭದ್ರಾ ನದಿಯ ನೀರು ಮಾತ್ರ ಇಲ್ಲಿನ ಮಣ್ಣನ್ನ ತಲುಪಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಇದೀಗ ಬೀದಿಗಿಳಿದಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಹೋರಾಟದ ಗಾಳಿ ಮೊಳಗಿಸಿದ್ದಾರೆ. ಕೋಟೆನಾಡಿನಲ್ಲಿ ಭದ್ರಾ ನೀರಿಗಾಗಿ ರಣಕಹಳೆ. ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶದ ಜ್ವಾಲೆ. ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಫೆಬ್ರವರಿ 4ರಿಂದ ಪ್ರತಿಯೊಂದು ತಾಲೂಕುಗಳನ್ನು ಬಂದ್ ಮಾಡಲಾಯಿತು. ನಿನ್ನೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ ಹಿರಿಯೂರು ನಗರದಿಂದ ಮತ್ತು ಹೊಳಲ್ಕೆರೆ ಪಟ್ಟಣದಿಂದ ರಾಜ್ಯ ರೈತ ಸೇನೆ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಲಾಯಿತು. ಇಂದು ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿ ಬೃಹತ್ ರೈತ ಸಮಾವೇಶ ಮಾಡಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆಯೂ ಸಿಗಲಿಲ್ಲ. ಚಿತ್ರದುರ್ಗಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನವೂ ಸಿಕ್ಕಿಲ್ಲ ಅಂತ ರೈತರು ಕಿಡಿಕಾರಿದರು. ಚುನಾವಣೆ ಬಂದಾಗ ಭರವಸೆ ನೀಡುವ ನಾಯಕರು ಅಧಿಕಾರಕ್ಕೆ ಬಂದ ಮೇಲೆ ಮರೆತು ಹೋಗ್ತಿದ್ದಾರೆ ಎಂದು ರೈತ ಹೋರಾಟಗಾರರು ಆಕ್ರೋಶ ಹೊರಹಾಕಿದರು. ಧರಣಿ ಮಾಡಿ, ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಬಂದ್ ಮಾಡಿ, ಎಲ್ಲಾ ಕಡೆಯಿಂದ ಪಾದಯಾತ್ರೆ ಮೂಲಕ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು ಯಾಕೋಸ್ಕರ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 5,300 ಕೋಟಿ ಹಣವನ್ನು ಕೊಡಬೇಕಾಗಿತ್ತು. ಆದರೆ ಇದುವರೆಗೂ ಹಣ ಕೊಡಲಿಲ್ಲ. ಜೊತೆಗೆ ರಾಜ್ಯ ಸರ್ಕಾರ ಈ ಬರುವ ಬಜೆಟ್ ಅಲ್ಲಿ 5,000 ಕೋಟಿ ಹಣವನ್ನು ಇಟ್ಟಬೇಕು. ಹಾಗಾಗಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಈ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸೋಕ್ಕೋಸ್ಕರ ಹಣವನ್ನು ಇಡಬೇಕಂತ ಹೇಳಿ ಒತ್ತಾಯ ಮಾಡಿಕೊಂಡು ಬಹಳಷ್ಟು ಚುನಾವಣೆ ಹೋರಾಟಗಳು ಮಾಡ್ಕೊಂಡಿದ್ದೇವೆ. ಈಗ ಹಣ ಹಿಡಿದ ಹೋದ್ರೆ ನಮ್ಮ ಜಿಲ್ಲೆ ಬಹಳಷ್ಟು ಪರಿಸ್ಥಿತಿ ಕಷ್ಟ ಐತೆ, ಬಹಳ ಕಷ್ಟ ಬಂದೈತೆ. ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಡಿ ಸುಧಾಕರ್, ಶಾಸಕ ರಘುಮೂರ್ತಿ, ಜಿಲ್ಲಾಧಿಕಾರಿ ವೆಂಕಟೇಶ್ ಆಗಮಿಸಿದರು. ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿದ ಸಚಿವ ಸುಧಾಕರ್ ಸಂಪೂರ್ಣ ಕಾಮಗಾರಿ ಮುಗಿಬೇಕು ಅಂದ್ರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅಂತ ಕಿಡಿಕಾರಿದರು. ಕೇಂದ್ರ ಸರ್ಕಾರ 22-23ರಲ್ಲಿ ತಮ್ಮ ಬಜೆಟ್ ಅಲ್ಲಿ ಘೋಷಣೆ ಮಾಡಿತ್ತು 5,300 ಕೋಟಿ ರೂಪಾಯಿನ. ಅದನ್ನ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಬರೆದುವಂತಹ ಬಜೆಟ್ ಅಲ್ಲಿ ಹೆಚ್ಚಿನ ಹಣವನ್ನು ಮೀಸಲಿಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದರೆ ಇದನ್ನು ನಾವು ಹೆಚ್ಚಿನ ಹಣವನ್ನು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ನಾನು ಮನವಿ ಮಾಡ್ತೇನೆ, ಕೇಂದ್ರ ಸರ್ಕಾರವನ್ನ ತಕ್ಷಣ 5,300 ಕೋಟಿಯನ್ನ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರೆ ಈ ಒಂದು ಯೋಜನೆ ಪೂರ್ಣ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ. ಕೋಟೆನಾಡಿನ ಜನರಿಗೆ ಬೇಕಿರೋದು ಭರವಸೆಗಳಲ್ಲ, ಭದ್ರಾ ನದಿ ನೀರು. ಕಲ್ಲಿನ ನಾಡಲ್ಲಿ ಇನ್ನು ಮುಂದೆ ಕಣ್ಣೀರು ಬರಬಾರದು, ಬದಲಾಗಿ ಕಾಲುವೆಯಲ್ಲಿ ಭದ್ರಾ ನೀರು ಹರಿಯಬೇಕು. ಅಲ್ಲಿಯವರೆಗೆ ರೈತರ ಪಾದಯಾತ್ರೆ ನಿಲ್ಲೋದಿಲ್ಲ. ವೀರೇಶ್ ವಿ ಚಳ್ಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಭದ್ರಾ ಮೇಲ್ದಂಡೆ ಯೋಜನೆ ಬಯಲು ಸೀಮೆ ಚಿತ್ರದುರ್ಗದ ಮಹತ್ವದ ಯೋಜನೆಯಾಗಿದೆ. ದಶಕಗಳೇ ಕಳೆದರೂ ಕೂಡ ಯಾಕೋ ಈ ಯೋಜನೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಕಾಮಗಾರಿಯ ವಿಳಂಬ ನೀತಿಯನ್ನ ಒಂದು ಕಡೆ ಕೋಟೆ ನಾಡಿನಲ್ಲಿರುವಂತಹ ಜನರು
ಗಲ್ಲಿ ಗಲ್ಲಿಯಲ್ಲೂ ಕೂಡ ಹೋರಾಟದ ಕಿಚ್ಚನ್ನ ಹಬ್ಬಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಅದು ಬಿಸಿಲ ನಾಡು. ಇಲ್ಲಿನ ಭೂಮಿ ತಾಯಿ ಮಳೆಯನ್ನೇ ನಂಬಿ ಬದುಕುವವಳು. ಆದ್ರೆ 2 ದಶಕಗಳು ಉರುಳಿದ್ರೂ ಭದ್ರಾ ನದಿಯ ನೀರು ಮಾತ್ರ ಇಲ್ಲಿನ ಮಣ್ಣನ್ನ ತಲುಪಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಇದೀಗ ಬೀದಿಗಿಳಿದಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಹೋರಾಟದ ಗಾಳಿ ಮೊಳಗಿಸಿದ್ದಾರೆ. ಕೋಟೆನಾಡಿನಲ್ಲಿ ಭದ್ರಾ ನೀರಿಗಾಗಿ ರಣಕಹಳೆ. ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶದ ಜ್ವಾಲೆ. ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಫೆಬ್ರವರಿ 4ರಿಂದ ಪ್ರತಿಯೊಂದು ತಾಲೂಕುಗಳನ್ನು ಬಂದ್ ಮಾಡಲಾಯಿತು. ನಿನ್ನೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ ಹಿರಿಯೂರು ನಗರದಿಂದ ಮತ್ತು ಹೊಳಲ್ಕೆರೆ ಪಟ್ಟಣದಿಂದ ರಾಜ್ಯ ರೈತ ಸೇನೆ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಲಾಯಿತು. ಇಂದು ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿ ಬೃಹತ್ ರೈತ ಸಮಾವೇಶ ಮಾಡಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆಯೂ ಸಿಗಲಿಲ್ಲ. ಚಿತ್ರದುರ್ಗಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನವೂ ಸಿಕ್ಕಿಲ್ಲ ಅಂತ ರೈತರು ಕಿಡಿಕಾರಿದರು. ಚುನಾವಣೆ ಬಂದಾಗ ಭರವಸೆ ನೀಡುವ ನಾಯಕರು ಅಧಿಕಾರಕ್ಕೆ ಬಂದ ಮೇಲೆ ಮರೆತು ಹೋಗ್ತಿದ್ದಾರೆ ಎಂದು ರೈತ ಹೋರಾಟಗಾರರು ಆಕ್ರೋಶ ಹೊರಹಾಕಿದರು. ಧರಣಿ ಮಾಡಿ, ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಬಂದ್ ಮಾಡಿ, ಎಲ್ಲಾ ಕಡೆಯಿಂದ ಪಾದಯಾತ್ರೆ ಮೂಲಕ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು ಯಾಕೋಸ್ಕರ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 5,300 ಕೋಟಿ ಹಣವನ್ನು ಕೊಡಬೇಕಾಯಿತು. ಆದರೆ ಇದುವರೆಗೂ ಹಣ ಕೊಡಲಿಲ್ಲ. ಜೊತೆಗೆ ರಾಜ್ಯ ಸರ್ಕಾರ ಈ ಬರುವ ಬಜೆಟ್ ಅಲ್ಲಿ 5,000 ಕೋಟಿ ಹಣವನ್ನು ಇಟ್ಟಬೇಕು. ಹಾಗಾಗಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಈ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸೋಕ್ಕೋಸ್ಕರ ಹಣವನ್ನು ಇಡಬೇಕಂತ ಹೇಳಿ ಒತ್ತಾಯ ಮಾಡ್ಕೊಂಡು ಬಹಳಷ್ಟು ಚುನಾವಣೆ ಹೋರಾಟಗಳು ಮಾಡ್ಕೊಂಡಿದ್ದೇವೆ. ಈಗ ಹಣ ಹಿಡಿದು ಹೋದ್ರೆ ನಮ್ಮ ಜಿಲ್ಲೆ ಬಹಳಷ್ಟು ಪರಿಸ್ಥಿತಿ ಕಷ್ಟ ಐತೆ, ಬಹಳ ಕಷ್ಟ ಬಂದೈತೆ. ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಡಿ ಸುಧಾಕರ್, ಶಾಸಕ ರಘುಮೂರ್ತಿ, ಜಿಲ್ಲಾಧಿಕಾರಿ ವೆಂಕಟೇಶ್ ಆಗಮಿಸಿದರು. ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿದ ಸಚಿವ ಸುಧಾಕರ್ ಸಂಪೂರ್ಣ ಕಾಮಗಾರಿ ಮುಗಿಬೇಕು ಅಂದ್ರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅಂತ ಕಿಡಿಕಾರಿದರು. ಕೇಂದ್ರ ಸರ್ಕಾರ 22-23ರಲ್ಲಿ ತಮ್ಮ ಬಜೆಟ್ ಅಲ್ಲಿ ಘೋಷಣೆ ಮಾಡಿತ್ತು 5,300 ಕೋಟಿ ರೂಪಾಯಿನ. ಅದನ್ನ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಬರೆದುವಂತಹ ಬಜೆಟ್ ಅಲ್ಲಿ ಹೆಚ್ಚಿನ ಹಣವನ್ನ ಮೀಸಲಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದರೆ ಇದನ್ನು ನಾವು ಹೆಚ್ಚಿನ ಹಣವನ್ನು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ನಾನು ಮನವಿ ಮಾಡ್ತೇನೆ, ಕೇಂದ್ರ ಸರ್ಕಾರವನ್ನ ತಕ್ಷಣ 5,300 ಕೋಟಿಯನ್ನ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರೆ ಈ ಒಂದು ಯೋಜನೆ ಪೂರ್ಣ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಕೋಟೆನಾಡಿನ ಜನರಿಗೆ ಬೇಕಿರೋದು ಭರವಸೆಗಳಲ್ಲ, ಭದ್ರಾ ನದಿ ನೀರು. ಕಲ್ಲಿನ ನಾಡಲ್ಲಿ ಇನ್ನು ಮುಂದೆ ಕಣ್ಣೀರು ಬರಬಾರದು. ಬದಲಾಗಿ ಕಾಲುವೆಯಲ್ಲಿ ಭದ್ರಾ ನೀರು ಹರಿಯಬೇಕು. ಅಲ್ಲಿಯವರೆಗೆ ರೈತರ ಪಾದಯಾತ್ರೆ ನಿಲ್ಲೋದಿಲ್ಲ. ವೀರೇಶ್ ವಿ ಚಳ್ಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.